ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಉತ್ತರವಿಲ್ಲದೆ ಮೌನಕ್ಕೆ ಜಾರಿಕೊಂಡ ಅಧಿಕಾರಿಗಳು. ಇದು ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮದ ಹೃದಯ ಮಧ್ಯಭಾಗದ ರಸ್ತೆ ಪಕ್ಕ ಇರೋ ಕೊಳವೆ ಬಾವಿಯ ದುಸ್ಥಿತಿ. ಇದು ಎಷ್ಟೋ ಜನರಿಗೆ ಆತಂಕ ಸೃಷ್ಟಿ ಮಾಡಿದೆ. ಈ ಆತಂಕದ ಮೂಲ ಈ ಬಾವಿ. ಅಧಿಕಾರಿಗಳು ನಾವು ಮಾಡಿರೋ ವರದಿಯಿಂದಾದ್ರೂ ಎಚ್ಚೆತ್ತುಕೊಂಡು ಇಲ್ಲಿನ ಪರಿಸ್ಥಿತಿಯನ್ನ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ನಾವು ತಿಳಿದುಕೊಂಡ್ರೆ, ಈ ಅಧಿಕಾರಿಗಳು ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂತೆ ಮೌನಕ್ಕೆ ಜಾರಿದ್ದಾರೆ. ಇದನ್ನ ನೋಡಿದ್ರೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿವೆ. ಇನ್ನು ಅಧಿಕಾರಿಗಳು ಈ ಕೊಳವೆ ಬಾವಿ ಮಾಲೀಕನ ಹತ್ರ ಹೆಂಡ ಇಸ್ಕೊಂಡಿದ್ದಾರೇನೋ, ಆತನಿಗೆ ಕೊಟ್ಟ ಬೆಂಬಲ ತುಂಬಾ ಇರ್ತದೆ. ಹಾಗಾದ್ರೆ ಆ ಬೆಂಬಲದಲ್ಲಿ ಇನ್ನು ಎಷ್ಟು ಜನ ಪಾಲುದಾರರು ಅನ್ನೋದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ನೀವು ಸತ್ಯ ಹರಿಶ್ಚಂದ್ರ ಮೊಮ್ಮಗ ಆಗಿದ್ರೆ ಈ ದೂರನ್ನ ನೋಡಿಕೊಂಡು, ಹಾಗೆ ಎಷ್ಟೋ ನನ್ನ ಮಾಧ್ಯಮ ಗೆಳೆಯರು ಕೂಡ ಈ ಕುರಿತು ವರದಿ ಮಾಡಿದ್ರು. ಅವರು ಕೂಡ ಈ ವರದಿಯನ್ನ ಸುದೀರ್ಘವಾಗಿ ವಿವರವಾಗಿ ಮಾಡಿದ್ದಾರೆ. ಆದ್ರೆ ಇದನ್ನ ನೋಡ್ಕೊಂಡು ಅತಿ ವೇಗವಾಗಿ ಕ್ರಮ ಮಾಡಲು ಯಾಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಈಗ ಎಲ್ಲರನ್ನ ಕಾಡ್ತಾ ಇದೆ. ಮೇಲ್ನೋಟಕ್ಕೆ ನೀವು ಸತ್ಯ ಹರಿಶ್ಚಂದ್ರರು ಮಾಡೋದೆಲ್ಲ ಹಲ್ಕಟಗೇರಿ ಕೆಲಸ, ಕೈ ಬಿಸಿಯಾದ್ರೆ ಸಾಕು, ನೋ ಕೇರ್, ಈ ಮಾತನ್ನ ಕೇಳ್ಕೊಂಡಾಗ ಏನು ಅಧಿಕಾರಿಗಳು ದಲ್ಲಾಳಿಗಳು ಅನ್ನುವಂತೆ ಆಗಿದೆ. ಮೇಲಧಿಕಾರಿಗಳ ಮುಂದೆ ಸತ್ಯ ಹರಿಶ್ಚಂದ್ರರಾಗಿರ್ತಾರೆ, ಸ್ಥಳೀಯ ಶಾಸಕರ ಮುಂದೆ ನಿಷ್ಠಾವಂತ ಅಧಿಕಾರಿಗಳಾಗಿರ್ತೀರಿ. ಆದ್ರೆ ಕೆಲಸ ನೋಡಿದ್ರೆ ಪೈಸೆ ಬೇಕು, ತಮಾಷೆ ಬೇಕೋ ಎನ್ನುವಂತೆ ವರ್ತನೆ ಮಾಡ್ತೀರಿ. ಹಾಗಾದ್ರೆ ನೀವು ಸತ್ಯವಂತರ? ನಿಮಗೇನಾದ್ರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ನೀವ್ಯಾಕೆ ಹಿಂಗೆ ಮಾಡ್ತಿದ್ರಿ ಅನ್ನುವಂತೆ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆಯಂತೆ. ಇನ್ನು ಬರೋ ಸಮಯದಲ್ಲಿ ದಾಖಲೆ ಸಮೇತವಾಗಿ ನಾವು ನಿಮ್ಮ ಮುಂದೆ ಬರ್ತೇವೆ. ಜನರು ಕೊಟ್ಟ ಮಾತುಗಳನ್ನ ಮತ್ತು ದಾಖಲೆಗಳನ್ನ ಪಡೆದುಕೊಂಡು ನಿಮ್ಮ ಹತ್ರ ಬರ್ತೇವೆ. ಅಲ್ಲಿವರೆಗೂ ಈ ಅಧಿಕಾರಿಗಳು ಲಡ್ಡು ಲಡ್ಡು ತಿಮ್ಮಯ್ಯ, ಏನು ಬೇಕು ಮಲ್ಲಯ್ಯ ಆಟ ಆಡ್ತಾ ಕುಳಿತುಕೊಳ್ಳಿ. ಕಾನೂನು ಪೆನ್ನು ಬರೋ ಸಮಯದಲ್ಲಿ ನಿಮಗೆ ಉತ್ತರ ಕೊಡ್ತದೆ ಅನ್ನುವಂತೆ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವರದಿಯಿಂದಲಾದ್ರೂ ಎಚ್ಚೆತ್ತುಕೊಂಡು ಈ ಅಧಿಕಾರಿಗಳು ಈ ಬಾವಿಯ ದುಸ್ಥಿತಿಯನ್ನ ಸರಿಪಡಿಸ್ತಾರ ಅಂತ ಕಾದು ನೋಡ್ಬೇಕಿದೆ. ಸರಿ, ಇದು ಈ ರಸ್ತೆ ಪಕ್ಕದ ಬಾವಿ ಇದೆ ಅಲ್ರಿ, ಅದನ್ನ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತದೆ? ಇಲ್ಲಿ ಬಾವಿನಾರಲ್ಲ ಬಾವಿ ರೀ, ರಸ್ತೆ ಪಕ್ಕ ಐತಲ್ಲ, ಹಿಂಗೆಲ್ಲ ಇಟ್ಟಾರಲ್ಲ, ಅದನ್ನ ನೋಡ್ರಿ ನಿಮಗೆ ಕರೆಕ್ಟ್ ಐತೋ ಏನಿದು ತಪ್ಪೈತೋ ಇಲ್ಲಿದ್ದ, ಏನು ಸ್ಥಳ ಚೇಂಜ್ ಮಾಡಬೇಕು? ತಪ್ಪೈತ್ರಿ. ಇಲ್ಲಿ ಸಾಕಷ್ಟು ದಿನ ಎಷ್ಟು ಗಾಡಿಗಳು ಹದಾಡ್ತಾವೆ ಸರ್? ಇಲ್ಲಾಂದ್ರೆ 100 ಗಾಡಿ ಹದಾಡ್ತಾವೆ. ಶಾಲೆ ಮಕ್ಕಳು ಹದಾಡ್ತಾರೆ ರೀ. ಇದರಿಂದ ನಿಮ್ಗೆ ಅಂಜಿಕೆ ಬರಂಗಿಲ್ಲ ರೀ? ಆತಂಕ ಅದು ಐತ್ರಿ ಸರ್, ಆತಂಕ ಬರ್ತೈತಿ ಖರೆ, ಬಂದರೂ ಸಹಿತ ಮತ್ತೆ ಇದು ಈಗ ನಮ್ಮನೆ ಅನಿವಾರ್ಯ ಐತ್ರಿ. ಎಷ್ಟು ವರ್ಷದಿಂದ ಐತ್ರಿ ಸರ್ ಇದಿಲ್ಲ? ಭಾಳ ದಿನದ ಐತ್ರಿ ಸರ್. ಇಲ್ರಿ, ಬಾವಿ ಎಷ್ಟು ವರ್ಷದಿಂದ ಐತಿರ್ತ? ಬಾವಿ ಅಂದ್ರೆ ಅಂದಾಜು 8 ವರ್ಷದಿಂದ ಐತ್ರಿ ಬಾವಿ. ಏನು ಹಿರಿಯರ್ದು ಐತ್ರಿ ಅದು, ಹಿರಿಯರ್ದು ಹಿಡ್ಕೊಂಡ ಐತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಏನಂತಕ್ಕ ಏನು ಇದು ಮಾಡಿಲ್ರಿ, ಕೇರ ಮಾಡಿಲ್ರಿ. ಆದ್ರೆ ಮತ್ತೆ ನೀವು ಇಲ್ಲಿ ಹೈ ಟೈಮ್ನಾಗ ರಾತ್ರಿ ಹೊತ್ರಿ ಏನ ಅಂತ್ರಿ, ಈಗ ಹೆಣ್ಮಕ್ಳನ್ನ ಕುಣಿಸ್ಕೊಂಡು ಹೋಗ್ತಿರ್ತೀರಿ, ಮಕ್ಕಳನ್ನ ಕುಣಿಸ್ಕೊಂಡು ಹೋಗ್ತಿರ್ತೀರಿ. ಆ ಟೈಮ್ನಾಗ ಇದರಿಂದ ಏನು ಭಯ ಆಗ್ತೈತಿ ನಿಮ್ಗೆ? ಭಯ ಆಗ್ತೈತ್ರಿ ಸರ್, ಆದ್ರೂ ಅದು ಯಾರು ಕೇರ್ ಮಾಡಿಲ್ಲ, ಇನ್ನೂ ಅಂತಾರೆ. ಈಗ ನಿಮ್ಮ ವಿಚಾರ ಏನೈತೆ? ಅದನ್ನ ಬೇರೆ ಕಡೆ ಒತ್ತೂರಿ ಈಗ ಏನೋ ಐತಲ್ಲ, ಬೇರೆ ಕಡೆ ಸ್ಥಳ ಚೇಂಜ್ ಮಾಡ್ಬೇಕನ್ನೋ ಹಂಗೆ ಐತೆ. ಏನು ರೋಡ್ ಕರೆಕ್ಟ್ ಈಗ ಇದ್ದಂಗೆ ಇರ್ಬೇಕು ಅನಿಸ್ತದೆ ನಿಮಗೆ ರೀ? ಸ್ಥಳ ಚೇಂಜ್ ಮಾಡ್ಬೇಕು ಸರ್. ಚೇಂಜ್ ಮಾಡಿಸ್ಬೇಕು. ಓಕೆ, ಹೆಸರು ಸರ್ ನಿಮ್ಗೆ? ಅಜ್ಜಿ ರೀ, ನಿಮ್ಮ ಸ್ವಂತೂರು ಇದೆ ರೀ? ಹಾಂ ಹಾಂ ಹಾಂ. ಇಲ್ಲಿ ರೋಡ್ ಪಕ್ಕ ಇದು ಬಾವಿ ಐತಿ ಏನು ಬೋರ್ ಐತ್ರಿ? ಇದು ಐತಪ್ಪ, ಬಾವಿ ಐತ್ರಿ. ಇದು 2 ವರ್ಷದಿಂದ ಹಿಂಗಾಗೈತ್ರಿ? ಈಗ ಆಗಿ ಭಾಳ ದಿನ ಆತ್ಲ ಇದು. ಇದು ಇಲ್ಲಿ ಸಾಕಷ್ಟು ದಿನ ಸಾಲಿ ಹುಡುಗರ ಗಾಡಿಗಳು ಅದು ಹಾದಾಡ್ತಾವ್ರಿ ಇಲ್ಲಿ? ಅದಾಡ್ತಾರಲ್ಲ, ಹಾದಾಡ್ತಾರ್ರಿ. ಮತ್ತೆ ಇಲ್ಲಿ ಅಂಜಿಕದ ಬರಂಗಿಲ್ಲೇನ್ರಿ ಅಜ್ಜಿರಿ? ಬರ್ತಾವಲ್ಲ ಇನ್ನಂತ ಅಂದ್ರೆ ಏನು ಇಲ್ಲಿ ಆಫೀಸರ್ ಬಂದು ಅದು ಮುಚ್ಚಬೇಕು ಮಾಡ್ಬೇಕು ಯಾರು ಮಾಡಿಲ್ರಿ? ಏನ್ ಮಾಡಿಲ್ಲ, ಯಾರಿಗೆ ಹೇಳುದು ಅವ್ರಿಗೆ ಅಲ್ಲಿ ಹೇಳುದು. ನಿಮ್ಗೆ ನೋಡಂತಿದ್ ಏನ್ ಅನ್ಸ್ಲಾ ಐತೆ ಅಜ್ಜಿ? ಅಂಜಿಕೆ ಬರ್ತೈತ್ಲ. ಅಂಜಿಕೆ ಬರ್ತೈತಿ? ಹಾಂ. ಓಕೆ.